ನಮಸ್ತೆ, ನಾನು ಸ್ವಾಮಿ ಮಾತಾಡ್ತಾ ಇರೋದು. ಇದೊಂದು 5.25 ಎಕರೆ ಲ್ಯಾಂಡ್ ಬಂದೈತೆ ನೋಡಿ. ಸಾರಿ, 4.25 ಎಕರೆ. ಸುತ್ತ ಜಾಲರಿ ಫೆನ್ಸಿಂಗ್ ಆಗಿದೆ. ಇದು ಪರ್ಚೇಸಿಂಗ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ. ಒಂದು ಬೋರ್ವೆಲ್ ಇದೆ, ಒಳ್ಳೆ ನೀರಿದೆ. ಒಂದು 30 ತೆಂಗು ಬರ್ತವೆ, ಫಲ ಕೊಡೋ ಅಂಥ ತೆಂಗು ನೋಡಿ. ತಾರ್ ರೋಡಿಂದ ಜಸ್ಟ್ ಒಂದು 100 ಮೀಟ್ರ್ ಬರಬೇಕು ಅಷ್ಟೇ. ಇದು ಪಕ್ಕದಲ್ಲಿ ಒಂದು ತೋಟ ಇದೆ ನೋಡಿ, ಹೆಂಗಿದೆ. ವಾಟರ್ ಸೋರ್ಸ್ ಸೂಪರ್ ಆಗೈತೆ. ತುಂಬ ಚೆನ್ನಾಗಿರುವಂಥ ಲ್ಯಾಂಡು. ಇದೊಂದು ತೋಟ ಇದೆ, ರೆಡ್ ಸಾಯಲು, ಒಳ್ಳೆ ವಾಟರ್ ಸೋರ್ಸ್ ಇರುವಂಥ ಲ್ಯಾಂಡು. ತಾರ್ ರೋಡಿಂದ ಒಂದು 10 ಮೀಟ್ರ್ ಬರಬೇಕು. ಒಂದು 20 ಮೀಟ್ರ್ ಬರಬೇಕು ಒಳಗಡೆಗೆ. 2ನೇ ಪಾಯಿಂಟು ಇದೆ, ತಾರ್ ರೋಡಿಂದ 2ನೇ ಪಾಯಿಂಟು ಇದೇ ಲ್ಯಾಂಡು. ಮೈಸೂರಿಗೊಂದು 54 ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡಿಂದ. ಇವರು 1 ಎಕರೆಗೆ 27 ಲಕ್ಷ ಹೇಳ್ತಾ ಇದ್ದಾರೆ. ಫೈನಲು 28 ಹೇಳಿ 27 ಲಕ್ಷ ಹೇಳ್ತಾರೆ ನೋಡಿ. ಎಕರೆಗೆ 28 ಲಕ್ಷ ಹೇಳ್ತಾರೆ. ಡೈರೆಕ್ಟ್ ಕೂತ್ಕೊಂಡ್ರೆ ಒಂದು 27 ಗಂಟೆ ಆಗ್ಬೋದು. ಪರ್ಚೇಸಿಂಗ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ, ಅದ್ಬಸ್ತಾಗಿದೆ ನೋಡಿ. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ ನೋಡಿ ಸರ್. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ನೋಡಿ, ಇದೇ ತಾರ್ ರೋಡು, ಅಲ್ಲಿ ಬಸ್ ರೂಟ್ ಇದು ನೋಡಿ.